ಪ್ಯಾಕ್ ಮಾಡಿಟ್ಟು ಲಂಚ್ ಬ್ಯಾಗ್ ರೆಡಿ ಮಾಡಿಟ್ಟೆ. ಇದು ನಮ್ಮೂರು ಹನುಮಂತರಾಯನ ಗುಡಿ, ಅಂದರೆ ಆಂಜನೇಯನ ದೇವಸ್ಥಾನ. ಹಾಗೆ ದೇವ್ರ ದರ್ಶನ ಸಹ ಮಾಡ್ಬೋದು. ಈಗ ನಮ್ಮೂರ ಆರತಿ ಬರ್ತಾ ಇದೆ ನೋಡ್ರಿ. ಅದೇ ಸೀರೆ ಉಟ್ಕೊಂಡಿರೋದು ಇವತ್ತು. ತುಂಬ ಚೆನ್ನಾಗಿ ಕಾಣ್ತಿದೆ ಅವ್ರಿಗೆ ಈ ಸೀರೆ. ಅದೇ ಥರನೇ ನಮ್ಮ ಜಾಣೆ ಮಗಳು ಸುತ್ತ 3 ಪ್ರದಕ್ಷಿಣೆ ಹಾಕಿದ್ಲು. ಎಲ್ರಿಗೂ ನಮಸ್ಕಾರ. ನವೀನ್ ಮಧುಗಿರಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಯಾರಾದರೂ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ನಲ್ಲಾದರೆ ಮರಿದೆ ಫಾಲೋ ಮಾಡಿ. ಇವತ್ತು ಬೆಳಗ್ಗೆ ನಮ್ಮ ಹೊಲ್ದ ಹತ್ರ ಬಂದಿದ್ದೀನಿ. ಸುಮಾರು ದಿನದಿಂದ ಮಳೆ ಬರ್ತಾನೆ ಐತೆ. ಪ್ರತಿದಿನ ಮಳೆ ಆದರೆ ತುಂಬ ಧಾರಾಕಾರ ಮಳೆ ಬರ್ತಿಲ್ಲ. ಸ್ವಲ್ಪ ಸೋನೆ ಮಳೆ, ತುಂತುರು ಮಳೆ ಅಂತಾರಲ್ಲ, ಆ ಥರ ಮಳೆ ಅವಾಗವಾಗ ಬರ್ತಾ ಇರುತ್ತೆ ನೋಡ್ರಿ. ಇಲ್ಲಿ ತೋಟದ ಹತ್ರ ಅವಾಗ ಬಿಸಿಲಲ್ಲಿ ಇಟ್ಟಿದ್ವಲ್ಲ, ಅಡಿಕೆ ಗಿಡ ಎಲ್ಲ ಕೆಂಪಗಾಗ್ತಿತ್ತು, ನೆರಳಲ್ಲಿ ಇಡಿ ಅಂತ ಎಲ್ಲ ಕೆಲವರು ಹೇಳಿದ್ರಿ. ಹಾಗಾಗಿ ಇಲ್ಲಿ ನೆರಳಲ್ಲಿ ತೋಟದಲ್ಲಿ ಇಟ್ಟಿದ್ದೀವಿ. ಅಡಿಕೆ ಸಸಿ ಅವಾಗೆಲ್ಲ ಕೆಂಪಗಿತ್ತು, ಈಗ ಹಸ್ರಾಗಿದೆ. ನನಗಿವಾಗ ಅಡಿಕೆ ಗರಿ ಬೇಕು, ಅದಕ್ಕೋಸ್ಕರ ಬಂದಿದ್ದೀನಿ. ಇಲ್ಲಿ ಅಡಿಕೆ ಗರಿ ಏನಕ್ಕೆ ಬೇಕು ಅಂದರೆ, ಇದರಿಂದ ಬಳ್ಳಿ ಮಾಡ್ಕೋತೀವಿ ನಾವು. ಏನಾದರೂ ಮೇವು, ಸೌದೆ, ಸೊಪ್ಪು ಈ ಥರ ಹೊರೆ ಕಟ್ಟಬೇಕು ಅಂದರೆ ನಾವು ಈ ರೀತಿ ಅಡಿಕೆ ಗರಿನಲ್ಲೇ ಹೊರೆ ಕಟ್ಟೋದು. ಇದಕ್ಕೋಸ್ಕರ ಹಗ್ಗ ಆಗಲಿ ಬೇರೆ ಏನೂ ತರೋದಿಲ್ಲ. ಹಾಗಾಗಿ ಅಡಿಕೆ ಗರಿ ತಗೊಂಡು ಅದನ್ನು ಆ ಕಡೆ ಈ ಕಡೆ ಸಿಕ್ಕೊಂಡ್ರೆ ಬಳ್ಳಿ ಥರ ಉದ್ದಕ್ಕಾಗುತ್ತೆ. ಅದನ್ನೇ ಹಾಕ್ಕೊಂಡು ಹೊರೆ ಕಟ್ಕೋಬೋದು. ಅಡಿಕೆ ಗರಿ ತಗೊಂಡು ಹೋಗ್ತಾ ಇದ್ದೀನಿ. ಆವಾಗವಾಗ ಮಳೆ ಬರ್ತಿರೋದ್ರಿಂದ ಸ್ವಲ್ಪ ಚಳಿ ಇದೆ, ಮೋಡ ಕವಿದ ವಾತಾವರಣ ಬೇರೆ. ಹಾಗಾಗಿ ಸ್ವೆಟ್ರು ಬೇರೆ ಹಾಕೊಬಂದ್ಬಿಟ್ಟೆ ಚಳಿ ಅಂತ ಹೇಳ್ಬಿಟ್ಟು. ಈ ಅಡಿಕೆ ಗರಿ ತಂದಿದ್ದು ಯಾಕಪ್ಪ ಅಂದರೆ, ನಾನು ಹಸುಗೆ ಮೇವು ಕೊಯ್ಬೇಕು ನೋಡ್ರಿ. ಇದೆಲ್ಲ ಮುಸ್ಕಿನ ಜೋಳದ ಸೆಪ್ಪೆ. ಇದು ನಮ್ಮ ಚಿಕ್ಕಪ್ಪ ಅವರಲ್ಲ, ನಮ್ಮ ಚಿಕ್ಕಪ್ಪ ಅಂದರೆ ಚಿಕ್ಕವರು, ಅವರು ಅಲ್ಲ. ಅಡಿಕೆ ಗರಿ ತಂದು ಹಾಕಿದ್ದೀನಿ ಇಲ್ಲಿ ಬಳ್ಳಿ. ಇದು ಮುಸ್ಕಿನ ಜೋಳದ ಸೆಪ್ಪೆ. ಇದು ಮೇವಿಗೆ ಹಾಕಿರೋದು, ಕಾಳುಗಲ್ಲ. ಕಾಳು ಅಂದರೆ ಬಲಿಬೇಕು ಸ್ವಲ್ಪ, ಅವಾಗ ಕಾಳು. ಇದು ಮೇವು ಅಂದರೆ ನೋಡ್ರಿ, ಈ ಥರ ಕಾಳು ಸ್ವಲ್ಪ ಆಗಿರುತ್ತಲ್ಲ, ಎಳೆ ಕಾಳು. ಈ ಟೈಮಲ್ಲಿ ಹಸುಗೆ ಮೇವು ಹಾಕಿದ್ರೆ ಹಸು ಹಾಲು ಚೆನ್ನಾಗಿ ಕರಿಯುತ್ತಂತೆ. ಇಲ್ಲಿ ನೋಡ್ರಿ, ಇದಿನ್ನೂ ಬಲ್ತಿಲ್ಲ, ತೋರಿಸ್ತೀನಿ ನಿಮಗೆ. ಇನ್ನೂ ಹಾಲುಗಾಳು ಸಹ ಆಗಿಲ್ಲ, ತುಂಬ ಎಳೆದು. ಮೇವಿಗೆ ಹಾಕಿರೋದ್ರಿಂದ ಹಂಗೆ ಕೊಯ್ದು ಹಾಕ್ತಾಯಿದ್ದೀವಿ. ಕಾಳಿಗಾಗಿದ್ದರೆ ಹಾಗೆ ಬಿಟ್ಟು ಅದೆಲ್ಲ ಕಾಳಾದಮೇಲೆ ಬಿಡಿಸ್ಕೊತಾ ಇದ್ರು ತೆನೆನ. ನಾನಾಗಲೇ ಹೇಳಿದ್ನಲ್ಲ, ಇದು ನಮ್ಮ ಚಿಕ್ಕಪ್ಪ ಅವರಲ್ಲ ಅಂತ. ಈ ಸೆಪ್ಪೆ ಎಲ್ಲ ಅವ್ರದ್ದೇ. ಈ ಕಾಲೇವಿದೆ ನೋಡಿರಿ, ಒಂದು ಕಾಲೇವು ಮಾತ್ರ ನಮ್ಗೆ ಕೊಯ್ಕೊಳ್ರಿ ಅಂತ ಹೇಳಿದರು. ಆ ಕಡೆ ಇದೆಯಲ್ಲ, ಆ ಸೆಪ್ಪೆ ಎಲ್ಲ ಮಾರಿಬಿಟ್ಟಿದ್ದಾರೆ, ಬೇರೆಯವ್ರಿಗೆ ದುಡ್ಡಿಗೆ ಮಾರಿರೋದು. ಈ ಕಡೆ ಸ್ವಲ್ಪ ಮಾತ್ರ ಸೆಪ್ಪೆ ನಮಗೆ ಕೊಯ್ಕೊಳೋದಕ್ಕೆ ಹೇಳಿದರು. ಅದಕ್ಕೆ ಹಸುಗೆ ಮೇವಿಗೆ ಕೊಯ್ಕೊಳಕ್ಕೆ ಬಂದಿದ್ದೀನಿ. ಇಲ್ಲಿ ನೋಡಿರಿ, ಇಲ್ಲೊಂದು ತೆನೆ, ಮುಸ್ಕಿನ ಜೋಳದ ತೆನೆ ಸ್ವಲ್ಪ ಬಲ್ತಿತ್ತು ಅನಿಸುತ್ತೆ. ಯಾವುದೋ ಪಕ್ಷಿನೋ ಪ್ರಾಣಿನೋ ಏನೋ ಕೊರಕ್ಕೊಂಡು ತಿಂದ್ಬಿಟ್ಟೈತೆ. ಇಲಿ ಅಳಿಲು ಏನು ತಿಂದೈತೆ ಗೊತ್ತಿಲ್ಲ, ಎಲ್ಲ ಸ್ವಲ್ಪ ಕೊರಕಿ ತಿಂದೈತೆ. ಅದನ್ನೆಲ್ಲ ಇದನ್ನು ಮಾತ್ರ ಹಂಗೆ ಬಿಟ್ಬಿಟ್ಟು ಬೇರೆ ಸೆಪ್ಪೆ ಕೊಯ್ಕತ್ತೀನಿ. ಪಾಪ ಇನ್ನೊಂದು ದಿನ ಬಂದು ತಿನ್ನಲಿ. ಇಲ್ಲೊಂದು ಕುಡ್ಗೋಲು ಇಟ್ಟಿದ್ದೆ ಮೇವು ಕೊಯ್ಯೋದಕ್ಕೆ. ಇದೇ ಆ ಕುಡ್ಗೋಲು, ಇದರಲ್ಲೇ ಮೇವು ಕೊಯ್ಯೋದು ನನ್ನ ದಿನ. ಮೇವೆಲ್ಲ ಕೊಯ್ದಾಯಿತು ನೋಡಿರಿ. ಅಡಿಕೆ ಬಳ್ಳಿ ತಂದಿದ್ನಲ್ಲ, ಅದರಲ್ಲೇ ಹೊರೆ ಕಟ್ಟಿಕ್ಕಿದ್ದೀನಿ ಸೆಪ್ಪೆನ. ಹಸಿ ಸೆಪ್ಪೆ ಮತ್ತು ಮಳೆ ಬೇರೆ ಬಂದಿತ್ತಲ್ಲ, ಸ್ವಲ್ಪ ನೆಂದಿರುತ್ತಲ್ಲ, ನೀರು ತುಂಬ್ಕೊಂಡಿರುತ್ತಲ್ಲ, ಅದರಿಂದ ಭಾರ ಇರುತ್ತೆ. ಹಾಗಾಗಿ ತುಂಬ ಜಾಸ್ತಿ ಕೊಯ್ಕೊಳ್ಳಲಿಲ್ಲ, ಒಂದು ಸ್ವಲ್ಪ ಹೊರೆ ಕೊಯ್ಕೊಂಡಿದ್ದೀನಿ. ಇನ್ನೊಂದು ಸಲ ಬಂದು ಇನ್ನೊಂದು ಹೊರೆ ಕೊಯ್ಕೊಬರ್ಬೇಕು ಇದೇ ಥರ. ಮನೆಗೆ ಬಂದಿದ್ದೀನಿ ಈಗ. ಮನೆಗೆ ಬಂದು ನಮ್ಮ ಶ್ರೀಮತಿ ಅವರು ಮಗಳಿಗೆಲ್ಲ ತಲೆ ಬಾಚಿ ಎಲ್ಲ ರೆಡಿ ಮಾಡ್ತಾಯಿದ್ರು. ನಾನು ನನ್ನ ಮಗಳಿಗೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಲಂಚ್ ಬಾಕ್ಸ್ ರೆಡಿ ಮಾಡ್ತಾಯಿದ್ದೀನಿ ಅವಳಿಗೆ, ಸ್ಕೂಲ್ಗೆ ಹೋಗೋ ಟೈಮ್ ಅಷ್ಟೊತ್ತಿಗೆ. ಮತ್ತು ಇವತ್ತು ಹಬ್ಬ ಇದೆ ನಮ್ಮೂರಲ್ಲಿ, ಆರತಿ. ಹಾಗಾಗಿ ಸ್ವಲ್ಪ ಸ್ವೀಟೆಲ್ಲ ಮಾಡಿದ್ದಾರೆ. ಏಕಾದಶಿ ದಿನ ಏಕಾದಶಿ ಹಬ್ಬದ ಟೈಮಲ್ಲಿ ಒಬ್ಬಟ್ಟು ಎಲ್ಲ ಮಾಡಿದರು. ಈಗ ಮತ್ತೆ ಒಬ್ಬಟ್ಟು ಏನು ಬೇಡ ಅಂತ ನಮ್ಮ ಮಗಳೇ ಕೇಳಿದ್ಲು, ಪಾಯಸ ಮಾಡಮ್ಮ ಅಂತ. ಇವರು ಹೆಸರುಬೇಳೆ ಪಾಯಸ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ಶ್ರೀಮತಿಯವರು. ನನಗೂ ಇಷ್ಟ. ಬೇರೆ ಪಾಯಸಗಳು ಇಷ್ಟ ಆಗಲ್ಲ ನನಗೆ, ಕುಂಬಳಕಾಯಿ ಪಾಯಸ ಬಿಟ್ಟರೆ. ಮತ್ತು ಇವ್ರು ಮಾಡೋ ಹೆಸರುಬೇಳೆ ಪಾಯಸ ಇಷ್ಟ. ಪಾಯಸನ ಹಾಕ್ತಾಯಿದ್ದೀನಿ ಲಂಚ್ ಬಾಕ್ಸ್ಗೆ, ಸ್ವಲ್ಪ ಲಂಚ್ ಟೈಮಲ್ಲಿ ತಿಂದ್ಕೊಳ್ಳಿ ಅಂತ. ಜೊತೆಗೆ ಚಿತ್ರಾನ್ನ, ಆಮೇಲೆ ಹೆಸರುಬೇಳೆ ಸ್ವಲ್ಪ ಮನೇಲಿ ಹಬ್ಬ ಮಾಡಿದ್ದೀವಲ್ಲ, ಹೆಸರುಬೇಳೆನ ಸ್ನ್ಯಾಕ್ಸ್ ಬ್ರೇಕ್ ಇರುತ್ತೆ ಅವ್ರಿಗೆ. ಸ್ನ್ಯಾಕ್ಸ್ ಬ್ರೇಕ್ಸಲ್ಲಿ ಏನಾದರೂ ಕೊಟ್ಟು ಕಳಿಸ್ಬೇಕು. ತರಕಾರಿ, ಕಾಳು, ಸೊಪ್ಪು ಏನೇನೋ ಇರುತ್ತೆ, ಒಂದೊಂದು ದಿನ ಒಂದೊಂದು ಪಲ್ಯ, ಆ ಥರ ಎಲ್ಲ ಡ್ರೈ ಫ್ರೂಟ್ಸು ಎಲ್ಲ. ಇವತ್ತು ಹೆಸರುಬೇಳೆನೇ ಹಾಕಿ ಕಳಿಸ್ತಾ ಇದ್ದೀವಿ. ಹೆಂಗೂ ಹೆಸರುಬೇಳೆ ಮಾಡಿದ್ವಲ್ಲ, ಅದನ್ನೇ ಸ್ನ್ಯಾಕ್ಸ್ ಬ್ರೇಕಲ್ಲಿ ತಿನ್ಕೊ ಅಂತ ಹೇಳ್ಬಿಟ್ಟು ಪ್ಯಾಕ್ ಮಾಡ್ತಾಯಿದ್ದೀನಿ. ಪಾಪ ನಮ್ಮ ಶ್ರೀಮತಿಯವರು ಬೆಳಗಿನ ಜಾವನೇ ಬೇಗ ಎದ್ಬಿಟ್ಟು, ಒಂದು 3:30 ಅಷ್ಟೊತ್ತಿಗೆಲ್ಲ ಎದ್ಬಿಟ್ಟು ಮನೆಯೆಲ್ಲ ಸಾರಿಸಿ ಗುಡಿಸಿ ಹಬ್ಬ ಇದೆಯಲ್ಲ, ಹಾಗಾಗಿ ನನ್ನ ಮಗಳಿಗೆ ಸ್ಕೂಲ್ಗೆ ಹೋಗೋ ಟೈಮ್ ಅಷ್ಟೊತ್ತಿಗೆ ಎಲ್ಲ ಅಡುಗೆ ಮಾಡಬೇಕು ಅಂತ. ಮಾಮೂಲಿ ತಿಂಡಿ ಒಂದು ಮಾಡಿ ಕಳ್ಸಿದ್ರೆ ಮಾಡಿ ಕಳಿಸ್ಬೋದಿತ್ತು, ಬೇರೆ ಹಬ್ಬದ ಅಡುಗೆ ಎಲ್ಲ ಮಾಡಬೇಕಲ್ಲ. ಹಾಗಾಗಿ ಬೇಗ ಎದ್ದು ಹಬ್ಬದ ಅಡುಗೆ ಎಲ್ಲ ಮಾಡಿ ರೆಡಿ ಮಾಡಿದ್ದಾರೆ. ನಾನು ಅವನ್ನೆಲ್ಲ ಅವಳಿಗೆ ಲಂಚ್ ಬಾಕ್ಸ್ ಎಲ್ಲ ಹಾಕಿಟ್ಟು ಪ್ಯಾಕ್ ಮಾಡಿಟ್ಟು ಲಂಚ್ ಬ್ಯಾಗ್ ರೆಡಿ ಮಾಡಿಟ್ಟೆ ನೋಡಿರಿ. ನಮ್ಮ ಜಾಣೆ ಮಗಳ ಸ್ಕೂಲ್ ಬ್ಯಾಗು ಮತ್ತು ಲಂಚ್ ಬ್ಯಾಗ್ ಇಟ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಅಲ್ಲಿ ನೋಡಿರಿ,
ಅಮ್ಮಂಗೆ ಬಾಯ್ ಮಾಡಿ ಮಗಳು ಬರ್ತಾ ಇದ್ದಾಳೆ. ನೀವು ಕೇಳ್ಬೋದು, ಜಾಣೆ ಮಗಳೇನು ಇಷ್ಟು ಚೆನ್ನಾಗಿ ರೆಡಿ ಆಗಿದ್ದಾಳೆ, ಲಂಗ ಬ್ಲೌಸ್ ಎಲ್ಲ ಹಾಕ್ಕೊಂಡು ಹೂವು ಮುಡ್ಕೊಂಡು ಅಂತ. ಹೇಳಿದ್ನಲ್ಲ, ನಮ್ಮೂರಲ್ಲಿ ಇವತ್ತು ಹಬ್ಬ ಆರತಿ ಇದೆ, ಹಾಗಾಗಿ. ಮತ್ತು ಯಾಕೆ ಯೂನಿಫಾರ್ಮ್ ಹಾಕಿಲ್ಲ, ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ ಅಂತ ಕೇಳ್ಬೋದು ಕೆಲವರು. ನಾವು ಪರ್ಮಿಷನ್ ತೊಗೊಂಡಿದ್ದೀವಿ ಅವ್ರ ಕ್ಲಾಸ್ ಟೀಚರ್ಗೆ ಕಾಲ್ ಮಾಡಿ ಮುಂಚೆನೇ, ನೆನ್ನೆನೇ ಒಂದಿನ ಮುಂಚೆನೇ. ನಮ್ಮ ಮನೆ ಸಂಧಿ, ನಮ್ಮ ಕೇರಿ ಅಲ್ಲಿಂದ ಸ್ವಲ್ಪ ದೂರ ಮೇನ್ ರೋಡ್ ಇದೆ, ನಮ್ಮ ಊರ ಮುಂದೆ ಜಾಗ, ಅಲ್ಲಿಗೆ ಬರಬೇಕು. ವ್ಯಾನ್ ಅಲ್ಲಿಗೆ ಬರುತ್ತೆ. ಇಲ್ಲೊಂದು ಅಂಗಡಿ ಇದೆ, ಇಲ್ಲೇ ಎಲ್ಲ ಬಂದು ಹುಡುಗರೆಲ್ಲ ವೆಯ್ಟ್ ಮಾಡೋದು, ವ್ಯಾನ್ಗೋಸ್ಕರ ಕಾಯೋದು. ಯಾಕೆ ಇವತ್ತು ಆರತಿ ಇದ್ರು ಸ್ಕೂಲಿಗೆ ಕಳಿಸ್ತಿದ್ದೀವಿ ಅಂದರೆ, ಬೇರೆ ದಿನ ಆಗಿರೋ ನಿಜ ಖಂಡಿತ ಕಳಿಸ್ತಿರಲಿಲ್ಲ. ಆದರೆ ಅವ್ರಿಗೆ FA1 ಟೆಸ್ಟ್ ಇದೆ. ಟೆಸ್ಟ್ ಇರೋದ್ರಿಂದ ಈಗ ಸ್ಕೂಲಿಗೆ ಕಳಿಸ್ಲೇಬೇಕಲ್ವ, ಟೆಸ್ಟ್ ಮುಖ್ಯ ಅಲ್ವ, ಟೆಸ್ಟಿಗೆ ಆಬ್ಸೆಂಟ್ ಆಗಬಾರ್ದು. ಹಾಗಾಗಿ ನಮ್ಮ ಜಾಣೆ ಮಗಳನ್ನ ಸ್ಕೂಲಿಗೆ ಕಳಿಸ್ತಾ ಇದ್ದೀವಿ ಇವತ್ತು. ಆದ್ರೂ ಆರತಿ ಇರೋದ್ರಿಂದ, ಆರತಿ ಹೇಗೆ ರೆಡಿ ಆಗ್ತಿದ್ಲೋ ಮನೇಲಿದ್ದಿದ್ರೆ ಅದೇ ಥರ ರೆಡಿ ಮಾಡಿನೇ ಅವರಮ್ಮ ಕಳಿಸ್ತಿದ್ದಾರೆ. ಮತ್ತು ನನ್ನ ಮಗಳು ನೋಡಿರಿ ಓದ್ಕೋತಾ ಇದ್ದಾಳೆ. FA1 ಟೆಸ್ಟ್ ಇರೋದ್ರಿಂದ ಬಂದು ಇಲ್ಲಿ ಓದ್ಕೋತಾ ಇದ್ದಾಳೆ. ಅವಳು ನೋಡ್ರಿ ಎಷ್ಟು ಚೆನ್ನಾಗಿದೆ, ಅವಳು ಹ್ಯಾಂಡ್ ರೈಟಿಂಗು ನಮ್ಮ ಜಾಣೆ ಮಗಳದು ತುಂಬ ಚೆನ್ನಾಗಿದೆ. ಮತ್ತು ಗುಡ್ಡೆಲ್ಲ ಹಾಕಿಸ್ಕೊ ಬರ್ತಾಳೆ. ಹಾಗಾಗಿ ಅವಳು ನಿಜವಾಗ್ಲೂ ಜಾಣೆ ಮಗಳೇ. ವ್ಯಾನ್ ಬರೋವರೆಗೂ ಇಲ್ಲಿ ಕಾಯಬೇಕು, ಒಂದು 5 ನಿಮಿಷ 10 ನಿಮಿಷ ವೆಯ್ಟ್ ಮಾಡಿದ್ರೆ ಆ ಟೈಮ್ಗೆ ವ್ಯಾನ್ ಬರುತ್ತೆ. ನಾವೊಂದು 10 ನಿಮಿಷ ಮುಂಚೆನೇ ಬಂದಿರಬೇಕಲ್ವ, ಹಾಗಾಗಿ 10 ನಿಮಿಷ ಮುಂಚೆನೇ ಬಂದುಬಿಟ್ಟಿರ್ತೀವಿ. ವ್ಯಾನ್ ಬರ್ತಿದ್ದಂಗೆ ನಮ್ಮ ಜಾಣೆ ಮಗಳಿಗೆ ವ್ಯಾನ್ ಹತ್ತಿಸಿ ಅವಳಿಗೆ ಬಾಯ್ ಮಾಡಿ ಹೋಗ್ಬೇಕು ಮನೆಗೆ. ನೋಡಿರಿ, ನಮ್ಮ ಶ್ರೀಮತಿ ಅವರು ಒಂದು ದೊಡ್ಡ ಬೇಸಿನ ತೆಟ್ಟೆನ ಏನೋ ಅದರಲ್ಲಿ ಅಕ್ಕಿ ಹಸಿಟ್ಟು, ಆರತಿಗೆ ತಂಬಿಟ್ಟು ಮಾಡ್ತಾರಲ್ಲ, ಅಕ್ಕಿ ಹಸಿಟ್ಟು ಜರಡಿ ಇಟ್ಕೋತಾವ್ರೆ. ಈಗ ಜರಡಿ ಹಿಡ್ದಿರೋ ಹಸಿಟ್ಟನ್ನೆಲ್ಲ ಮಿಕ್ಸ್ ಮಾಡ್ತಾವ್ರೆ. ಅದೇ ಕಡಲೆ ಬೀಜ, ಕೊಬ್ಬರಿ ಅದೆಲ್ಲ ತುರಿತಲ್ಲ, ಗ್ರೈಂಡ್ ಮಾಡಿದ್ರಲ್ಲ, ಅದ್ರ ಜೊತೆ ಅಕ್ಕಿ ಹಸಿಟ್ಟು ಎಲ್ಲ ಮಿಕ್ಸ್ ಆಗಬೇಕಲ್ಲ ಚೆನ್ನಾಗಿ, ಹಾಗೆ ಮಿಕ್ಸ್ ಮಾಡ್ತಾವ್ರೆ. ಮತ್ತು ಇನ್ನೊಂದು ಕಡೆ ನೋಡಿರಿ, ಬೆಲ್ಲ ಕರಗೋದಕ್ಕೆ ಬಿಸಿ ಮಾಡೋಕ್ಕೇನೋ ಇಟ್ಟಿದ್ದಾರೆ ಸ್ಟವ್ ಮೇಲೆ ಒಂದು ಕಡೆ. ಅದು ಹಾಕಿ ಆಮೇಲೆ ಉಂಡೆ ತಂಬಿಟ್ಟೇನೋ ಕಟ್ಟಬೇಕಲ್ಲ. 2 ಆರತಿ ಮಾಡೋದ್ರಿಂದ ನಮಗೆ 4 ಹಚ್ಚು ಬೇಕು ತಂಬಿಟ್ಟು. 2 ಹಚ್ಚು ಮಾಡಿಟ್ಟಿದ್ದಾರೆ ಮನೆ ದೇವ್ರ ಆರತಿ, ಇನ್ನೊಂದು ಮಾರಮ್ಮ ದೇವ್ರಿಗೆ ಆರತಿ ಮಾಡೋದಕ್ಕೆ. ಈಗ ಬೆಲ್ಲ ಕರಗಿಸ್ಕೊಂಡು ಬೆಲ್ಲ ಹಾಕ್ಕೊಂಡು ಅಕ್ಕಿ ಹಸಿಟ್ಟಲ್ಲಿ ಹಚ್ಚು ಮಾಡ್ಕೋತಾವ್ರೆ. ಆರತಿ ಅಂದರೆ ಮುಖ್ಯವಾಗಿ ಬೇಕಿರೋದು ಕಣಗಿಲೆ ಹೂವು, ಕನಗಲು ಹೂವು ಅಂತೀವಿ ನಮ್ಮ ಭಾಷೆಯಲ್ಲಿ, ಆಡು ಭಾಷೆಯಲ್ಲಿ ಕಣಿಗಿಲೆ. ಆ ಹೂವು ತುಂಬ, ಅಯ್ಯೋ ಈಗ ನಮ್ಮೂರು ಸುತ್ತಮುತ್ತ ಹತ್ತಳ್ಳಿನಲ್ಲೂ ಆರತಿ ಮಾಡ್ತಿರೋದ್ರಿಂದ ಹೂವನೇ ಸಿಗ್ತಿರಲ್ಲ. ನಾನು ನೆನ್ನೆ ಮಧುಗಿರಿಗೆ ಹೋಗಿದ್ದೆ, ಏನು ಹೂವು ಹಣ್ಣು ಏನೇನೋ ತರೋದಕ್ಕೆ. ಆವಾಗ ಅಲ್ಲೆಲ್ಲ ಸ್ವಲ್ಪ ಕಿತ್ಕೊಬಂದಿದೆ. ಹೂವು ಏರಿಸ್ತಾ ಇದ್ದಾರೆ ಹಂಚಿಕಡ್ಡಿ. ಅದು ಹಂಚಿಕಡ್ಡಿ ಅಂದರೆ ಕಸ ಗುಡಿಸ್ತಾರಲ್ಲ ಪರ್ಕೆ. ಆದರೆ ಇದಕ್ಕೆ ಏರಿಸೋಬೇಕಾದ್ರೆ ಈ ಹೂವನ ಅದು ಕಸ ಗುಡಿಸಿರಬಾರ್ದಂತೆ ಪರ್ಕೆ, ಹೊಸ ಪರ್ಕೆದು ಕಡ್ಡಿ ತಗೊಂಡು ಆ ಕಡ್ಡಿಗೆ ಹೂವು ಏರಿಸ್ಬೇಕಂತೆ. ಆ ಹೊಸ ಪರ್ಕೆದು ಕಡ್ಡಿ ತಗೊಂಡು ಅದಕ್ಕೆ ಹೂವು ಏರಿಸ್ತಿದ್ದಾರೆ. ಮಗಳು ಸ್ಕೂಲ್ಗೆ ಹೋದರೂ ಅಮ್ಮಂಗೆ ಮಗಳದೇ ಚಿಂತೆ. ನನ್ನ ಮಗಳಿಗೆ ಇವತ್ತು ಟೆಸ್ಟ್ ಇಲ್ಲದೆ ಇರಬೇಕಿತ್ತು, ಚೆನ್ನಾಗಿರೋದು. ಅವಳಿಗೆ ಟೆಸ್ಟ್ ಇರಲಿಲ್ಲ ಅಂದಿದ್ರೆ, ಮನೇಲೇ ಇದ್ದಿದ್ರೆ ಅವಳು ಇನ್ನೂ ಚೆನ್ನಾಗಿ ರೆಡಿ ಮಾಡಿ ಅವಳ ಕೈಲೇ ಆರತಿ ಒರೆಸಿ ಕಳಿಸ್ತಾ ಇದ್ದೆ, ಚೆನ್ನಾಗಿರ್ತಿತ್ತು ಅಂತ ಎಲ್ಲ ಅಂದ್ಕೋತಾ ಇದ್ದಾರೆ ನಮ್ಮ ಶ್ರೀಮತಿಯವರು. ನೋಡಿರಿ, ಆರತಿಗೆ ಕಣಗಲೆ ಹೂವಿನ ಜೊತೆ ವಿಳೆದೆಲೆನೂ ಏರಿಸ್ಬೇಕಂದ್ರೆ ಅದು ಒಂದು ಶಾಸ್ತ್ರ ಸಂಪ್ರದಾಯ. ಏರಿಸಿದ್ದಾರೆ ಹೂವು ಎಲ್ಲ, ಕಣಗಲು ಹೂವನ್ನೆಲ್ಲ ಏರಿಸಿದ್ದಾಯಿತು. ಸ್ವಲ್ಪ ಹೂವು ಸಿಕ್ಕಿದ್ವು, ಸ್ವಲ್ಪ ಮೊಗ್ಗು ಸಿಕ್ಕಿದ್ವು. ಆ ಹೂವೆಲ್ಲ ಏರಿಸಿಟ್ಟಿದ್ದಾರೆ. 2 ಆರತಿ ಇರೋದ್ರಿಂದ ಅಷ್ಟು ಹೂವು ಬೇಕಾಗುತ್ತೆ ನಮಗೆ. ಈಗ ಬೆಳಗ್ತಾ ಇರೋದು ಮನೆ ದೇವ್ರ ಆರತಿ. ಮೊದಲು ಮನೆಯಲ್ಲಿ ದೇವ್ರಿಗೆ ಆರತಿ ಬೆಳಗಿ ಆಮೇಲೆ ದೇವ್ರಿಗೆ, ನಾವು ಯಾವ ದೇವ್ರಿಗೆ ಆರತಿ ಮಾಡಬೇಕು ಅಂದ್ಕೊಂಡ್ರೆ ಆ ದೇವ್ರಿಗೆ ಆರತಿ ತಗೊಂಡು ಹೋಗಬೇಕು. ಈಗ ಮನೆ ದೇವ್ರ ಆರತಿ ಮನೆಯಲ್ಲಿ ಬೆಳಗ್ತವ್ರು ಮೊದಲು. ಈಗ ನೋಡಿರಿ, ವಾಲ್ಗದವ್ರು ಬಂದವ್ರೆ. ವಾಲ್ಗ, ಕಾಳೆ, ಈ ಕೊಂಬು ಅಂತಾರೆ ನಮ್ಮ ಕಡೆ, ಕಾಳೆ ಊದೋರು ಅಂತಾರೆ. ವಾಲ್ಗದವ್ರು ಬಂದು ಹೀಗೆ ಪ್ರತಿಯೊಂದು ಮನೆಗೂ ಇದೇ ಥರ ಬಂದು ಆರತಿನ ಹೊರಡಿಸ್ಕೊಂಡು ಹೋಗ್ತಾರೆ. ನಮ್ಮ ಮನೇಲಿ ಈಗ ಆರತಿ ಹೊರಡುವ ಸಮಯ. ಆರತಿಗೆ ಬರೀ ಕಣಗಲು ಹೂವು, ವಿಳೆದೆಲೆ ಅಷ್ಟೇ ಅಲ್ಲ, ಬೇವಿನ ಸೊಪ್ಪನ್ನು ಕೊನೆ ಸಿಗಿಸ್ಬೇಕು. 3 ಕೊನೆ ಸಿಗಿಸಿದ್ದೀವಿ ಶಾಸ್ತ್ರಕ್ಕೆ. ನಮ್ಮ ಕೇರಿನಲ್ಲಿ ಪ್ರತಿಯೊಂದು ಮನೆಗೂ ಇದೇ ಥರ ಆರತಿ ತಗೊಂಡೋಗೋದು. ಕೇರಿಯವರೆಲ್ಲ ಒಂದೊಂದು ಮನೆಗೂ ನೋಡಿರಿ, ಮನೆ ಮುಂದೆ ನಿಂತ್ಕೊಂಡು ವಾಲ್ಗ ಬಡ್ಕೊಂಡು, ಅರೆ ಬಡ್ಕೊಂಡು, ಕಾಳೆ ಊದ್ಕೊಂಡು ಆರತಿ ಹೊರಡಿಸ್ತಾರೆ. ಆರತಿ ಎಲ್ಲ ಹೊರಟಾದ್ಮೇಲೆ ಎಲ್ಲ ಒಟ್ಟಿಗೆ ಜೊತೇಲಿ ಹೋಗ್ತಾರೆ. ನಮ್ಮ ಕೇರಿ ಆರತಿ ಎಲ್ಲ ಹೋಗ್ತಾ ಇದ್ದಾವೆ ನೋಡಿರಿ ಸಾಲಿಗೆ, ಊರ ಮುಂದಕ್ಕೆ ಹೋಗ್ತಾವೆ ನೋಡಿರಿ. ಇದು ನಮ್ಮೂರು ಹನುಮಂತರಾಯನ ಗುಡಿ, ಅಂದರೆ ಆಂಜನೇಯನ ದೇವಸ್ಥಾನ. ನಮ್ಮ ಕೇರಿಯಿಂದ ಹೊರಡಿಸ್ಕೊಬಂದಿದ್ದ ಆರತಿ ಎಲ್ಲ ಇಲ್ಲಿಗೆ ಬಂದವು. ಇದೇ ಥರ ಪ್ರತಿಯೊಂದು ಕೇರಿ ಅಂತೀವಿ ನಾವು, ಅಂದರೆ ಬೀದಿ, ಒಂದೊಂದು ಬೀದಿ ಅಂತ ಅಂದರೆ ನಿಮ್ಗೆ ಅರ್ಥ ಆಗುತ್ತೆ. ಪ್ರತಿಯೊಂದು ಬೀದಿಗೂ ಹೋಗಿ ಒಂದೊಂದು ಮನೆಗೂ ಆರತಿ ಹೊರಡಿಸ್ಕೊಂಡು ಒಂದೊಂದು ಬೀದಿನವ್ರನ್ನೂ ಕರ್ಕೊಬಂದು ಇಲ್ಲಿ ಆಂಜನೇಯನ ಗುಡಿ ಹತ್ರ ಬಿಟ್ಟು ವಾಲ್ಗದವರು ಮತ್ತು ಇನ್ನೊಂದು ಬೀದಿಗೆ ಹೋಗ್ತಾರೆ.
ಆ ಬೀದಿಯವ್ರನ್ನೆಲ್ಲ ಹೊರಡಿಸ್ಕೊಬಂದು ಇನ್ನೊಂದು ಬೀದಿಗೆ, ಆ ಥರ ನಮ್ಮ ಊರಲ್ಲೆಲ್ಲ ಊರಲ್ಲಿರೋ ಎಲ್ಲ ಕೇರಿ ಬೀದಿನಲ್ಲೂ ಆರತಿ ಹೊರಡಿಸ್ಕೊಬಂದಿಲ್ಲ. ಬಂದ ಮೇಲೆ ಎಲ್ಲರೂ ಒಟ್ಟಾಗಿ ಇಲ್ಲಿಂದ ಮಾರಮ್ಮನ ದೇವಸ್ಥಾನಕ್ಕೆ ಹೋಗಬೇಕು. ನೋಡಿರಿ, ನಾನಿವಾಗ ಗಾಡಿನಲ್ಲಿ ಬಂದುಬಿಟ್ಟೆ ಇಲ್ಲಿ ಕಾಯಿ ಹೊಡಾಕ್ಸಿ ಪೂಜೆ ಮಾಡಿಸೋದಕ್ಕೆ. ಈ ಟೈಮಲ್ಲಿ ಬಂದರೆ ಜನ ಇರೋದಿಲ್ಲ. ಆರತಿ ಬರೋ ಟೈಮಲ್ಲಿ ಆದರೆ ಜನ ಇದ್ಬಿಡ್ತಾರೆ ಜಾಸ್ತಿ, ರಶ್ಶು. ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡೋಕ್ಕಾಗಲ್ಲ, ಏನಿಲ್ಲ. ಹಾಗಾಗಿ ಬೇಗ ಬಂದಿದ್ದೀನಿ. ಇಲ್ಲಿ ಕಾಯಿ ಹೊಡಾಕ್ಸಕ್ಕೆ ಕೊಟ್ಟಿದ್ದೀನಿ ನೋಡಿರಿ. ಕಾಯಿ ಹೊಡಾಕ್ಸೋದು ಒಂದು ಕಡೆ ಕಾಯಿ ಹೊಡಿತಾ ಇರ್ತಾರೆ, ಇನ್ನೊಂದು ಕಡೆ ಅಲ್ಲಿ ಆ ಅಜ್ಜಿ ಇದನ್ನು ಮಾಡ್ತಾರೆ ನೋಡಿರಿ, ಭಂಡಾರ ಎಲ್ಲ ಹಚ್ಚಿದ್ರಲ್ಲ ಕಾಯಿಗೆ, ಅದು ತೀರ್ಥದ ಕಾಯಿ ಮಾಡಿದ್ದು. ಆರತಿ ಬರೋದಕ್ಕೂ ಮುಂಚೆ ಬಂದರೆ ಜನ ಇರಲ್ಲ, ರಶ್ ಇರಲ್ಲ ತುಂಬ ಅಂತ ಹೇಳಿದ್ನಲ್ಲ. ಹಾಗೆ ದೇವ್ರ ದರ್ಶನ ಸಹ ಮಾಡ್ಬೋದು. ಇಲ್ಲಾಂದರೆ ನೂಕು ನುಗ್ಲು ಜನ ಜಂಗುಳಿನಲ್ಲಿ ದೇವ್ರು ಸಹ ಕಾಣೋದಿಲ್ಲ. ನಮ್ಮ ಹೊಂಗೆ ಮಾರಮ್ಮ ತಾಯಿ ಎಲ್ರಿಗೂ ಒಳ್ಳೇದು ಮಾಡಮ್ಮ. ಇದು ಹೊಂಗೆ ಮಾರಮ್ಮ ತಾಯಿ ದೇವಸ್ಥಾನ ನಮ್ಮೂರಿಂದ 2 ಕಿಲೋಮೀಟ್ರ್ ಆಗುತ್ತೆ. ನೇರ್ಲೆಕೆರೆ ಗೇಟ್ ಅಂತ ನಮ್ಮ ಊರಿನ ಪಂಚಾಯತಿ ಇದೆಯಲ್ಲ, ಅಲ್ಲಿರೋದು. ಸುತ್ತಮುತ್ತ 10 ಹಳ್ಳಿನಲ್ಲೂ ಒಂದೇ ದಿನ ಇವತ್ತೇ ಆರತಿ ಮಾಡ್ತಿದ್ದಾರೆ. ಅಂದರೆ ನಮ್ಮ ಪಂಚಾಯತಿಗೆ ಯಾವ್ಯಾವ ಹಳ್ಳಿ ಸೇರಿದವೋ ಎಲ್ಲ ಹಳ್ಳಿದು ಆರತಿ ಇವತ್ತೇ ಮಾಡ್ತಾಯಿದ್ದಾರೆ. ಇಲ್ಲಿ ಯುಗಾದಿ ಹಬ್ಬದ ಹಿಂದೆ ಮುಂದೆ ಆರತಿ ಆಗ್ತಾಯಿತ್ತು ಯಾವಾಗಲೂ, ಪ್ರತಿ ವರ್ಷ. ಆದರೆ ಅದು ಯಾಕೋ ಗೊತ್ತಿಲ್ಲ, ಈ ವರ್ಷ ಈ ಆಷಾಢದಲ್ಲಿ ಆರತಿ ಇಟ್ಕೊಂಡಿದ್ದಾರೆ. ಮತ್ತು ಇಲ್ಲೆಲ್ಲ ನಾವು ಮುಂಚೆ ಕೊರೋನಾ ಬರೋದಕ್ಕೂ ಮುಂಚೆ 1-2 ವರ್ಷ ಚೆನ್ನಾಗಿ ದೊಡ್ಡ ಜಾತ್ರೆ ಥರನೇ ಆಗಿತ್ತು. ಈ ದನಗಳ ಜಾತ್ರೆ ಅಂತಾರಲ್ಲ, ಆ ದನಗಳ ಜಾತ್ರೆ ಎಲ್ಲ ಆಗಿತ್ತು. ಆ ಕೊರೋನಾ ಲಾಕ್ಡೌನ್ ಟೈಮಲ್ಲಿ 1-2 ಸಲ ಆರತಿ ಮಾಡಲಿಲ್ಲ, ಅವಾಗ ಅದು ನಿಂತೋಯ್ತು. ಈಗ ನಮ್ಮೂರು ಆರತಿ ಬರ್ತಾ ಇದೆ ನೋಡಿರಿ. ನಾವು ಇದೆಲ್ಲ ನಮ್ಮೂರಿಂದ ವಾಲ್ಕ ಪಡ್ಕೊಂಡು ಕರ್ಕೊಂಬತ್ತಾ ಅವ್ರ ಆರತಿನ. ಇದೇ ಥರ ನಮ್ಮೂರಿಂದ 2 ಕಿಲೋಮೀಟ್ರ್ ಇದೇ ಥರ ಆರತಿ ಹೊತ್ಕೊಂಡೆ ನಡ್ಕೊಂಡು ಬರ್ಬೇಕು ನೋಡಿ. ಅದು ಬರಿಗಾಲಲ್ಲೇ ನಡ್ಕೊಬರ್ಬೇಕು. ಎಷ್ಟೊಂದು ಜನ ಇದ್ದಾರೆ ಇಲ್ಲಿ. ಎಲ್ಲಿ ನಮ್ಮ ಶ್ರೀಮತಿಯವರು, ಓಹೋ ಇಲ್ಲಿ ಬರ್ತಾ ಇದ್ದಾರೆ. ಯಾಕೋ ಹಿಂದೆ ಬಂದುಬಿಟ್ಟವ್ರೆ, ಎನರ್ಜಿ ಇಲ್ಲ ಅನಿಸುತ್ತೆ. ನಿಧಾನಕ್ಕೆ ನಡ್ಕೊಂಡು ಬಂದಿದ್ದಾರೆ ಲಾಸ್ಟಲ್ಲಿ. ಮತ್ತು ಇಲ್ಲಿ ಆರತಿ ತಂದಮೇಲೆ ಪೂರ್ತಿ ದೇವಸ್ಥಾನನ ಒಂದು ಪ್ರದಕ್ಷಿಣೆ ಹಾಕ್ತಾರೆ. ದೇವಸ್ಥಾನ ಪೂರ್ತಿ ಪ್ರದಕ್ಷಿಣೆ ಹಾಕಿ ಆಮೇಲೆ ದೇವ್ರ ಮುಂದೆ ಆರತಿ ಬೆಳಗೋದು. ಎಲ್ಲ ಪ್ರದಕ್ಷಿಣೆ ಹಾಕ್ಕೊಂಡು ಬಂದು ದೇವಸ್ಥಾನನ ಇಲ್ಲಿ ಮುಂದೆ ಆರತಿ ಇಟ್ಕೊಂಡು ನಿಂತಿದ್ದಾರೆ ನೋಡ್ರಿ. ಆಮೇಲೆ ಇನ್ನೊಂದು ವಿಷಯ ಹೇಳೋದೇ ಮರೆತೆ, ನಮ್ಮ ಶ್ರೀಮತಿಯವರು ನೆನ್ನೆ ರೆಡಿ ಮಾಡ್ಕೊಂಡ್ರು ನೋಡಿ ನಮ್ಮ ಎಂಗೇಜ್ಮೆಂಟ್ ಸೀರೆನ. ಅದೇ ಸೀರೆ ಉಟ್ಕೊಂಡಿರೋದು ಇವತ್ತು. ತುಂಬ ಚೆನ್ನಾಗಿ ಕಾಣ್ತಿದೆ ಅವ್ರಿಗೆ ಈ ಸೀರೆ. ಕೆಲವರು ಆರತಿನ ಈಚೆ ಹೊರಗಡೆನೇ ಬೆಳಗ್ಬಿಟ್ಟು ವಾಪಸ್ ಹೋಗ್ತಾರೆ. ಕೆಲವರು ದೇವಸ್ಥಾನದ ಒಳಗಡೆ ಹೋಗಿ ದೇವ್ರ ಮುಂದೆ ಬೆಳಗ್ಕೊಂಡು ಬರ್ತಾರೆ. ಸ್ವಲ್ಪ ಚಿಕ್ಕದು ದೇವಸ್ಥಾನ ಒಳಗಡೆ, ಹಾಗಾಗಿ ಸ್ವಲ್ಪ ಜನ ಒಬ್ಬೊಬ್ಬರೇ ಹೋಗ್ತಾವ್ರೆ. ಹೋದವರು ದೇವ್ರ ಮುಂದೆ ಆರತಿ ಬೆಳಗ್ಕೊಂಡು ಈ ಕಡೆ ಬರ್ತಾ ಇರ್ತಾರೆ. ಒಬ್ಬೊಬ್ಬರಾಗಿ ಹಿಂಗೆ ಹೋಗಿ ಆರತಿ ಬೆಳ್ಕೊಂಡು ಬರ್ತಾವ್ರೆ. ನಮ್ಮ ಶ್ರೀಮತಿಯವ್ರೂ ಒಳಗಡೆ ಹೋಗಿ ದೇವ್ರ ಮುಂದೆನೇ ಆರತಿ ಬೆಳ್ಕೊಂಡು ಬಂದರು. ಸುತ್ತ 10 ಹಳ್ಳಿನಲ್ಲೂ ಆರತಿ ಆದ್ರೂ ಒಂದೊಂದು ಹಳ್ಳಿನವ್ರು ಯಾವಾಗ ಆಗುತ್ತೋ ಅವ್ರು ಬಂದುಬಿಟ್ಟು ಒಟ್ಟಾಗಿ ಒಂದೊಂದು ಹಳ್ಳಿನೂ ಬೆಳಗ್ಕೊಂಡು ಆರತಿನ ಹೋಗ್ತಾ ಇರ್ತಾರೆ. 10 ಹಳ್ಳಿನೂ ಒಟ್ಟಿಗೆ ಏನು ಬೆಳಗೋದಿಲ್ಲ, ಕಾಯೋದಿಲ್ಲ ಇನ್ನೊಂದು ಹಳ್ಳಿ ಬರೋವರೆಗೂ. ಯಾಕೆಂದರೆ ಒಂದು ಹಳ್ಳಿನಲ್ಲಿ ಬೇಗ ಆಗ್ಬೋದು, ಇನ್ನೊಂದು ಹಳ್ಳಿನಲ್ಲಿ ಲೇಟಾಗಿ ಆಗ್ಬೋದು. ಹಾಗಾಗಿ ಒಂದೊಂದು ಹಳ್ಳಿನವರು ಬಂದು ಆರತಿ ಬೆಳ್ಕೊಂಡು ಹೋಗ್ತಾ ಇರ್ತಾರೆ. ಈಗ ನಮ್ಮೂರಿನ ಆರತಿನೂ ಆಯಿತು. ನಮ್ಮೂರವರೆಲ್ಲ ಆರತಿ ಬೆಳ್ಕೊಂಡು ಹೋದರು. ಈಗ ಗೊಲ್ರಟ್ಟಿಯವ್ರು ಬಂದಿದ್ದಾರೆ ನೋಡ್ರಿ. ಅವರು ಕುರಿ ಕಾಯ್ತಾರಲ್ಲ, ಎಲ್ಲ ಸ್ವಲ್ಪ ಕುರಿಗಳು ಮೇಯಿಸ್ತಾರೆ. ಆ ಕುರಿಗಳು ಹೊಡ್ಕೊಬಂದಿದ್ದಾರೆ. ಆ ದೇವಸ್ಥಾನ ಸುತ್ತ ಎಷ್ಟು ಚೆನ್ನಾಗಿ ಕುರಿನ ಸುತ್ತಾಕಿಸ್ತಾರೆ ನೋಡ್ರಿ. ಅವಂತೂ ತುಂಬ ಕುಣಿದು ಕುಪ್ಪಳಿಸ್ತವೆ, ದೇವಸ್ಥಾನ ಸುತ್ತಾಗ್ತವೆ. ಮತ್ತು ನಾವು ಚಿಕ್ಕವರಿದ್ದಾಗ ಗುಗ್ರಿ ಗಾಡಿ ಅಂತ ಕಟ್ಕೊಬರೋರು, ಗುಗ್ರಿ ಬಂಡಿ ಅಂತ. ಆಗ ಎತ್ತಿನ ಗಾಡಿ ಇದ್ವು. ನಂಗೆ ತುಂಬ ಚೆನ್ನಾಗಿ ನೆನಪಿದೆ. ನಾನು ಆ ಬಂಡಿನಲ್ಲೆಲ್ಲ ಹತ್ಕೊಂಡು ಬರ್ತಿದ್ದೆ ಕೂತ್ಕೊಂಡು. ಅದರಲ್ಲಿ ಏನಂದರೆ ಈ ಹುರುಳಿಕಾಳು ಮತ್ತು ಅಳಸಂದೆ ಕಾಳು ಅಂತಾರಲ್ಲ, ಆ ಕಾಳುಗಳ್ನೆಲ್ಲ ಉಪ್ಪು ಹಾಕದೆ ಬೇಯಿಸ್ಬಿಟ್ಟು ಒಂದು ಮಂಕ್ರಿನಲ್ಲಿ ಇಟ್ಟಿರೋರು. ನಾವು ಅಲ್ಲಿಂದ ಹತ್ಕೊಬಂದ್ರೂ ದೇವಸ್ಥಾನ ಬರ್ತಿದ್ದಂಗೆ ನಾವು ಇಳಿದು ಬಿಡ್ತಿದ್ವಿ ಬಂಡಿಯಿಂದ. ಯಾಕೆಂದರೆ ಆ ಬಂಡಿ ಈ ಕುರಿ ಓಡ್ತಾವಲ್ಲ ಜೋರಾಗಿ, ಇದೇ ಥರ ಬಂಡಿನೂ ಎತ್ತಿನ ಗಾಡಿನ ದೇವಸ್ಥಾನ ಸುತ್ತಾಕ್ಸೋರು ಜೋರಾಗಿ ಓಡಿಸ್ಕೊಂಡು. ನಮಗೆ ಭಯ ಕೂತ್ಕೊಳ್ಳೋದಕ್ಕೆ ಅದಕ್ಕೆ ಕೆಳಗೆ ಇಳಿದು ಬಿಡ್ತಿದ್ವಿ. ಆಮೇಲೆ ವಾಪಸ್ ಹೋಗ್ಬೇಕಾದ್ರೆ ಗುಗ್ರಿ ಕಾಳು ಅನ್ನೋರು ಅದನ್ನು ಒಳಗಡೆ ಬೇಯಿಸಿಟ್ಟಿರೋರಲ್ಲ, ಮಂಕ್ರಿ ಒಳಗಡೆ ಇಟ್ಟು ಅದು ಬಂಡಿ ಒಳಗಡೆ ಇಟ್ಟಿರೋ, ಅದಕ್ಕೆ ಗುಗ್ರಿ ಬಂಡಿ ಅಂತಾರೆ ಅದನ್ನು. ಆ ಗುಗ್ರಿ ಕಾಳನ್ನ ಎಲ್ಲರಿಗೂ ಕೊಡೋರು. ನಾವು ಇಸ್ಕೊಂಡು ತಿಂತಿದ್ವಿ, ಚೆನ್ನಾಗಿರೋದು. ಉಪ್ಪು ಏನೂ ಆಗ್ತಿರಲಿಲ್ಲ, ಹಂಗೆ ಬೇಯಿಸ್ತಿದ್ರು. ಅಂದರೆ ಅದು ಗುಗ್ರಿ ಕಾಳು ಅಂತ ಚೆನ್ನಾಗಿರೋದು. ಅದೆಲ್ಲ ನೆನಪಾಯಿತು ಇದೆಲ್ಲ ನೋಡಿ. ಈಗ ಸಂಜೆ ಆಗಿದೆ. ನಮ್ಮ ಜಾಣೆ ಮಗಳು ಸ್ಕೂಲಿಂದ ಬಂದಿದ್ದಾಳೆ. ನಮ್ಮ ಜಾಣೆ ಮಗಳು ಸ್ಕೂಲಿಂದ ಬರ್ತಿದ್ದಂಗೆ ಅವರಮ್ಮ ಮಗಳನ್ನ ಬೆಳಗ್ಗೆ ಹೇಗೆ ರೆಡಿ ಮಾಡಿದ್ರು ಅದೇ ಥರನೇ ರೆಡಿ ಮಾಡಿ ಮತ್ತೆ ಹೂವು ಮುಡಿಸಿ ಕಳಿಸಿದ್ದಾರೆ. ನನ್ನ ಜೊತೆ ನಾನು ನಮ್ಮ ಜಾಣೆ ಮಗಳಿಬ್ರು ಮಾರಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ನನ್ನ ಮಗಳು ಆರತಿಗೆ ದೇವ್ರು ನೋಡೋದಕ್ಕೆ ಬಂದಿರಲಿಲ್ವಲ್ಲ, ಹಾಗಾಗಿ ಈಗಲಾದರೂ ಅವಳು ಜಾಣೆ ಮಗಳ ಹತ್ರ ದೇವ್ರಿಗೆ ಕೈ ಮುಗಿಸಿ ಮಂಗಳಾರತಿ ತಕ್ಕೊಂಡು ದೇವ್ರ ಪ್ರದಕ್ಷಿಣೆ ಹಾಕ್ಸಿ ಬರೋಣ ಅಂತ ಈಗ
ಹೊಂಗೆ ಮಾರಮ್ಮನ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಸಂಜೆ ಲೇಟ್ ಆಗಿಬಿಟ್ಟಿತ್ತು, ಆಗಲೇ ಕತ್ಲಾಗ್ತಾ ಬಂತು. ಜನ ಯಾರೂ ಇಲ್ಲ, ಎಲ್ಲ ಹೋಗ್ಬಿಟ್ಟಿದ್ದಾರೆ. ಒಂದು ಸ್ವಲ್ಪ ಜನ ಅಷ್ಟೇ ಇದ್ದರು ಇಲ್ಲಿ. ನಮ್ಮ ಜಾಣೆ ಮಗಳಿಗೆ ಮಂಗಳಾರತಿ ಕೊಡಿಸಿ ಆಮೇಲೆ ಇಲ್ಲಿ ಯಂತ್ರ ಕಟ್ಸೋಣ ಅಂದ್ಕೊಂಡ್ವಿ. ಅಂದರೆ ನಮ್ಮ ಯಾವುದೇ ದೇವಸ್ಥಾನಕ್ಕೆ ಹೋದರೂ ನಾನು ಇನ್ನು ಹಳೆ ಬ್ಲಾಗಲ್ಲೂ ಹಿಂದಿನ ಬ್ಲಾಗಲ್ಲೂ ಹೇಳಿದ್ದೀನಿ, ನಮ್ಮ ಜಾಣೆ ಮಗಳಿಗೆ ಆ ದೇವ್ರದ್ದು ಯಂತ್ರ ಕಟ್ಟಿಸ್ತೀವಿ ಅಂತ. ಇಲ್ಲೂ ಯಂತ್ರ ಕೊಡ್ತಾರೆ. ಆದರೆ ಇವತ್ತು ತುಂಬ ಜನ ಇದ್ದಿದ್ದರಿಂದ ಯಂತ್ರ ಎಲ್ಲ ಖಾಲಿ ಆಗಿಬಿಟ್ಟಿದೆ ಅಂತೆ. ತುಂಬ ತಗೊಂಡೋಗಿದ್ದಾರೆ ಎಲ್ಲರೂ. ಆರ್ತಿತ್ತಲ್ಲ, 10 ಹಳ್ಳಿ ಜನ ಬರ್ತಾರಲ್ಲ, ಯಂತ್ರ ಖಾಲಿ ಆಗಿಬಿಟ್ಟಿದೆ. ಇನ್ನೊಂದು ದಿನ ಮಂಗಳವಾರ ಶುಕ್ರವಾರ ಯಾವಾಗಾದರೂ ಬನ್ನಿ, ಆವಾಗ ಕೊಡ್ತೀವಿ ಅಂತ ಹೇಳಿದ್ರು. ಅಂದರೆ ಮಂಗಳವಾರ ಶುಕ್ರವಾರ ಪೂಜೆ ಇರುತ್ತೆ ಈ ದೇವಸ್ಥಾನದಲ್ಲಿ, ಆ ದಿನ ಯಾವಾಗಾದರೂ ಬನ್ನಿ ಅಂದರು. ಸರಿ ಅಂತ ಹೇಳಿದ್ವಿ. ಆಮೇಲೆ ಯಂತ್ರ ಇಲ್ಲದಿದ್ರೆ ಪರವಾಗಿಲ್ಲ, ದೇವ್ರದ್ದು ಕುಂಕುಮ ಇಡ್ತೀವಿ ರೀ ಅಂತ ಹೇಳ್ಬಿಟ್ಟು ಅವ್ರು ಐನೂರೇ ಪೂಜಾರೇ ಬಂದುಬಿಟ್ಟು ಆ ದೇವ್ರ ಹತ್ರ ಇರುತ್ತಲ್ಲ, ದೇವ್ರ ಮೇಗಳದು ಕುಂಕುಮ ತಂದು ಇಟ್ಟರು ನಮ್ಮ ಜಾಣೆ ಮಗಳಿಗೆ. ಆಮೇಲೆ ನಮ್ಮ ಜಾಣೆ ಮಗಳಿಗೆ ಪ್ರದಕ್ಷಿಣೆ ಹಾಕಬೇಕು ದೇವಸ್ಥಾನ ಅಂತ ಹೇಳ್ಕೊಟ್ಟೆ. 3 ಪ್ರದಕ್ಷಿಣೆ ಕೈ ಮುಕ್ಕೊಂಡು ಸುತ್ತ ಪ್ರದಕ್ಷಿಣೆ ಹಾಕಬೇಕು ಅಂತ ಹೇಳ್ಕೊಟ್ಟೆ. ಅದೇ ಥರನೇ ನಮ್ಮ ಜಾಣೆ ಮಗಳು ಸುತ್ತ 3 ಪ್ರದಕ್ಷಿಣೆ ಹಾಕಿದ್ಲು. ಪ್ರದಕ್ಷಿಣೆ ಹಾಕಿದ್ಮೇಲೆ ಮತ್ತು ಅಲ್ಲೆಲ್ಲ ಟಾಯ್ಸು ಏನಾದರೂ ತಗೊಳ್ಳೋಣ ಕೊಡ್ಸೋಣ ಏನಾದರೂ ಅಂತ ನೋಡಿದ್ವಿ. ಏನೂ ಅಂಗಡಿ ಇಲ್ಲ, ಎಲ್ಲ ಖಾಲಿ. ಸಂಜೆ ಆಯ್ತಲ್ಲ, ಸಂಜೆ ಆರತಿ ಆದಮೇಲೆ, ನಮ್ಮೂರು ಆರತಿ ಆದಮೇಲೆ ಸ್ವಲ್ಪ ಮಳೆ ಬಂದಿತ್ತು, ಸಣ್ಣಗೆ ಸೋನೆ ಮಳೆ. ಹಾಗಾಗಿ ಎಲ್ಲ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟಿದ್ರು. ಟಾಯ್ಸು ಏನೂ ಸಿಗಲಿಲ್ಲ. ಕೊನೆಗೆ ಸರಿ ಮನೆಗೆ ಹೊರಡೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಈಗ ಹೊರಡೋದಕ್ಕೂ ಮುಂಚೆ ನಿಮಗೆಲ್ಲ ಒಂದು ಬಾಯ್ ಹೇಳೋಗೋಣ ಅಂತ. ಇವತ್ತಿನ ಆರತಿ ಈ ಬ್ಲಾಗು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಬ್ಲಾಗಲ್ಲಿ ಮತ್ತೆ ಸಿಗ್ತೀವಿ. ಮತ್ತು ಆ ಹೊಂಗೆ ಮಾರಮ್ಮ ತಾಯಿ ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಡ್ತಾ ಎಲ್ರಿಗೂ ಧನ್ಯವಾದ.